ಇದೀಗ ಮೋದಿಯ 3.0 ಬಜೆಟ್ನಲ್ಲಿ ಏನೆಲ್ಲ ಅಡಗಿರುತ್ತೆ, ಮೋದಿಯ ಸರ್ಕಾರದ ಮೂರನೇ ಬಜೆಟ್ನಲ್ಲಿ ಯಾವೆಲ್ಲ ಬಂಪರ್ ಕೊಡುಗೆಗಳಿರುತ್ತೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳಿಗಾಗಿ ಇದೀಗ ಜನರು ಕೂಡ ಕಾಯ್ತಾನೆ ಕೂತಿದ್ದಾರೆ. ಹಾಗಾದ್ರೆ 2026ರ ಕೇಂದ್ರ ಬಜೆಟ್ಗೆ ಇದೀಗ ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಇತಿಹಾಸದಲ್ಲೇ ಎರಡನೆಯ ಬಾರಿ ಭಾನುವಾರ ಬಜೆಟ್ ಮಂಡನೆ ಆಗ್ತಾ ಇದೆ. 2026ರ ಕೇಂದ್ರ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇತಿಹಾಸದಲ್ಲೇ ಎರಡನೆಯ ಬಾರಿ ಭಾನುವಾರ ಬಜೆಟ್ 1999ರಲ್ಲಿ ಯಶವಂತ್ ಸಿನ್ಹಾ ಸಂಡೇ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಭಾನುವಾರ ದಾಖಲೆ ಬಜೆಟ್ಗೆ ನಿರ್ಮಲಾ ಸೀತಾರಾಮನ್ ರೆಡಿ ಆಗಿದ್ದಾರೆ. 9ನೇ ಬಜೆಟ್ ಮಂಡಿಸಲಿರುವಂತಹ ನಿರ್ಮಲಾ ಸೀತಾರಾಮನ್ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ದಿಗ್ಗಜರ ಸಾಲಿಗೆ ಸೇರ್ಪಡೆಯಾಗ್ತಾರೆ. ನಿರ್ಮಲಾ ಸೀತಾರಾಮನ್ 10ನೇ ಬಜೆಟ್ ಮಂಡಿಸಿ ಮೊರಾರ್ಜಿ ದೇಸಾಯಿ ದಾಖಲೆಯನ್ನ 2026ರ ಕೇಂದ್ರ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇತಿಹಾಸದಲ್ಲೇ ಎರಡನೆಯ ಬಾರಿ ಭಾನುವಾರ ಬಜೆಟ್ ಮಂಡನೆ ಆಗ್ತಾ ಇದೆ. 1999ರಲ್ಲಿ ಯಶವಂತ್ ಸಿನ್ಹಾ ಸಂಡೇ ಬಜೆಟ್ ಮಂಡನೆಯನ್ನ ಮಾಡಿದ್ರು. ಭಾನುವಾರದಂದು ದಾಖಲೆಯ ಬಜೆಟ್ಗೆ ನಿರ್ಮಲಾ ಸೀತಾರಾಮನ್ ಇದೀಗ ರೆಡಿಯಾಗಿದ್ದಾರೆ. 9ನೇ ಬಜೆಟ್ ಮಂಡಿಸಲಿರುವಂತಹ ನಿರ್ಮಲಾ ಸೀತಾರಾಮನ್ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ದಿಗ್ಗಜರ ಸಾಲಿಗೆ ನಿರ್ಮಲಾ ಸೀತಾರಾಮನ್ ಸೇರ್ಪಡೆಯಾಗ್ತಾರೆ. 10 ಬಜೆಟ್ ಮಂಡಿಸಿ ಮೊರಾರ್ಜಿ ದೇಸಾಯಿ ದಾಖಲೆಯನ್ನ ಮುರಿದಿದ್ದಾರೆ. ಮೋದಿ ಸರ್ಕಾರದ ಮೂರನೇ ಬಜೆಟ್ಗೆ ಇದೀಗ ಇಡೀ ದೇಶನೇ ಕಾಯ್ತಾ ಇದೆ. ಏನೇನೆಲ್ಲ ಕೊಡುಗೆಗಳನ್ನ ನೀಡ್ತಾರೆ, ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಸಿಗುತ್ತೆ ಅನ್ನುವಂಥದ್ದು. ಹೀಗಾಗಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಈ ಒಂದು ಬಜೆಟ್ನಲ್ಲಿ ಏನೆಲ್ಲ ಹೇಳ್ತಾರೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ರೈತರಿಗೆ ಬಂಪರ್ ಉಡುಗೊರೆ ಸಿಗುತ್ತಾ, ರೈತರಿಗೆ ಆಫರ್ಗಳು ಸಿಗುತ್ತಾ, ಇನ್ನು ಅದರ ಜೊತೆಗೆ ಸಂಬಳದಾರರಿಗೆ ಅಲ್ಲಿ ಬಂಪರ್ ಆಫರ್ಗಳು ಸಿಗುತ್ತಾ, ಹೀಗೆ ಹಲವಾರು ಪ್ರಶ್ನೆಗಳು ಇರುವಂಥದ್ದು. ಹೀಗಾಗಿ 2026ರ ಈ ಒಂದು ಬಜೆಟ್ ನಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಕೊಡುಗೆಗಳು ಸಿಗುತ್ತೆ, ಇನ್ನು ರಾಜ್ಯಕ್ಕೆ ಎಷ್ಟರ ಮಟ್ಟಿಗೆ ಕೊಡುಗೆಗಳು ಸಿಗುತ್ತೆ ಅನ್ನುವಂತ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ಈ ಒಂದು ಬಜೆಟ್. ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಇದೀಗ 9ನೇ ಬಜೆಟ್ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ 9ನೇ ಬಜೆಟ್ ಮಂಡನೆಯಲ್ಲಿ ಏನೆಲ್ಲ ಅಲ್ಲಿ ಉಡುಗೊರೆಗಳು ಕರ್ನಾಟಕ ರಾಜ್ಯಕ್ಕೆ ಸಿಗುತ್ತೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇದ್ರೆ, ಮತ್ತೊಂದು ಕಡೆ ಮೋದಿಯ ಒಂದು ಖಜಾನೆಯ ಬಜೆಟ್ ಅನ್ನ, ಒಂದು ಖಜಾನೆಯ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ಟ್ರಂಪ್ ತೆರಿಗೆಗೆ ಮೋದಿಯ ಈ ಬಜೆಟ್ ನಲ್ಲಿ ಉತ್ತರ ಸಿಗುತ್ತಾ ಅನ್ನುವಂತ ಒಂದಿಷ್ಟು ಕುತೂಹಲಗಳು, ಒಂದಿಷ್ಟು ಕ್ವಶನ್ಸ್ಗಳು ಇರುವಂತದ್ದು. ಸೊ ಹೀಗಾಗಿ ಗೇಮ್ ಚೇಂಜರ್ ಬಜೆಟ್ ನಲ್ಲಿ ಯಾವೆಲ್ಲ ಅಂಶಗಳು ಅಡಗಿದೆ ಅನ್ನುವಂತ ಸಾಕಷ್ಟು ಕುತೂಹಲ ಇದೀಗ ಕಾಣಿಸ್ತಾ ಇರುವಂತದ್ದು. ಇದೀಗ ನಿರ್ಮಲಾ ಸೀತಾರಾಮನ್ ಸಹಿತ ರೆಡಿ ಆಗಿದ್ದಾರೆ ಬಜೆಟ್ ಮಂಡನೆಗೆ. ಇತಿಹಾಸದಲ್ಲೇ ಎರಡನೆಯ ಬಾರಿ ಭಾನುವಾರ ಬಜೆಟ್ ಆಗ್ತಾ ಇದೆ. ಭಾನುವಾರದಂದು 1999ರಲ್ಲಿ ಯಶವಂತ್ ಸಿನ್ಹಾ ಸಂಡೇ ಬಜೆಟ್ ಮಂಡನೆ ಮಾಡಿದ್ರು. ಅದಾದ ಬಳಿಕ ಇದೀಗ 2026ರಲ್ಲಿ ನಿರ್ಮಲಾ ಸೀತಾರಾಮನ್ ಸಂಡೇ ಅಂದ್ರೆ ಭಾನುವಾರ ಇವತ್ತು ಬಜೆಟ್ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಭಾನುವಾರದಂದು ಅಂದ್ರೆ ಎಲ್ಲರೂ ಕೂಡ ಈಗ ಸರ್ಕಾರಿ ನೌಕರರಾಗಿರ್ಬೋದು, ಎಷ್ಟೋ ಜನರು ಕೂಡ ಫ್ರೀ ಆಗಿರ್ತಾರೆ, ಆರಾಮಾಗಿ ಕೂತ್ಕೊಂಡು ಬಜೆಟ್ ಅನ್ನ ನೋಡ್ಬೋದು, ವೀಕ್ಷಣೆಯನ್ನ ಮಾಡ್ಬೋದು. ಯಾಕಂದ್ರೆ ಸಾಕಷ್ಟು ಜನರು ಕೂಡ ಇದೀಗ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ರೈತರಿಗೆ ಏನೆಲ್ಲ ಉಡುಗೆಗಳು ಸಿಗುತ್ತೆ, ಇನ್ನು ಸಂಬಳದಾರರಿಗೆ ಏನೆಲ್ಲ ಕೊಡುಗೆಗಳು ಸಿಗುತ್ತೆ, ಅಲ್ಲಿ ಇನ್ನು ಟ್ಯಾಕ್ಸ್ ಮೇಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತೆರೆಯ ಹೊರೆ ಅಲ್ಲಿ ಕಡಿಮೆ ಆಗುತ್ತಾ ಅಥವಾ ಇನ್ನೂ ಹೆಚ್ಚಾಗುತ್ತಾ, ಇವೆಲ್ಲವೂ ಕೂಡ ಕ್ವಶನ್ಸ್ಗಳು ಸದ್ಯಕ್ಕೆ ನಮ್ಮಲ್ಲಿರುವಂಥದ್ದು. ಹೀಗಾಗಿ 9ನೇ ಬಜೆಟ್ ಮಂಡಿಸಲಿರುವಂತಹ ನಿರ್ಮಲಾ ಸೀತಾರಾಮನ್ ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ. ಮೋದಿಯ ಖಜಾನೆಯ ಬಗ್ಗೆ ನಿರ್ಮಲಾ ಸೀತಾರಾಮನ್ ಭವಿಷ್ಯವನ್ನ ಅಲ್ಲಿ ಹೇಳ್ತಾರೆ. ಯಾವ ರೀತಿಯಾಗಿ ಇರುತ್ತೆ, ಏನೇನೆಲ್ಲ ಅಲ್ಲಿ ಅಂಶಗಳನ್ನ ಈ ಬಾರಿ ಒಳಗೊಂಡಿದೆ ಅನ್ನುವಂಥದ್ದು. ಇನ್ನು ಟ್ರಂಪ್ ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಟ್ರಂಪ್ ತೆರಿಗೆಯ ವಿಚಾರಕ್ಕೆ ಈ ಒಂದು ಬಜೆಟ್ ನಲ್ಲಿ ಉತ್ತರ ಸಿಗುತ್ತಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಅದ್ರ ಜೊತೆಗೆ ನಿರ್ಮಲಾ ಸೀತಾರಾಮನ್ 9ನೇ ಬಜೆಟ್ ಮಂಡನೆ ದಾಖಲೆಯ ಸೇರ್ಪಡೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಬಾರಿ ಕೂಡ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಮಂಡನೆಯಲ್ಲಿ ಅಲ್ಲಿ ಸಾಕಷ್ಟು ಒಂದು ಕುತೂಹಲ, ಸಾಕಷ್ಟು ಕ್ಯೂರಿಯಾಸಿಟಿ, ಏನೆಲ್ಲ ಕೊಡುಗೆ ಸಿಗುತ್ತೆ, ರಾಜ್ಯಕ್ಕೆ ಏನು ಕೊಡುಗೆ ಸಿಗುತ್ತೆ, ಹೀಗಾಗಿ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಸಿಗುತ್ತೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು, ಒಂದಿಷ್ಟು ಕುತೂಹಲಗಳು ಇರುವಂಥದ್ದು ಸದ್ಯ ಇದ್ದೇ ಇರುತ್ತೆ. ಯಾಕಂದ್ರೆ 2026ರ ಬಜೆಟ್ಗೆ ಇದೀಗ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಸದ್ಯಕ್ಕೆ ಎಲ್ಲರ ಚಿತ್ತ ನಿರ್ಮಲಾ ಸೀತಾರಾಮನ್ ಅವರ ಅತ್ತ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಈಗಾಗಲೇ ಸಂಡೇ ಇರೋದ್ರಿಂದ ಭಾನುವಾರ
ಭಾನುವಾರ ಇರೋದ್ರಿಂದ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಟಿವಿ ಮುಂದೆನೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಏನೆಲ್ಲ ಕೊಡುಗೆಗಳು ಸಿಗುತ್ತೆ ನಮ್ಮ ರಾಜ್ಯಕ್ಕೆ, ಇನ್ನು ಸಂಬಳದಾರರಿಗೆ ಏನೆಲ್ಲ ಸಿಗುತ್ತೆ, ಸರ್ಕಾರಿ ನೌಕರರು ಸಹಿತ ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಕುತೂಹಲದಿಂದ ಟಿವಿ ಮುಂದೆನೆ ಕೂತ್ಕೊಂಡು ಬಿಟ್ಟಿರ್ತಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ಬಜೆಟ್ ಕುತೂಹಲವನ್ನ ಮೂಡಿಸ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮೊರಾರ್ಜಿ ದೇಸಾಯಿ ಅವರು 10 ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಹೀಗಾಗಿ ಒಂದು ದಾಖಲೆಯನ್ನ ಮೆರೆದಿದ್ದಾರೆ. ಅದರ ಜೊತೆಗೆ ಇದೀಗ ನಿರ್ಮಲಾ ಸೀತಾರಾಮನ್ 9ನೇ ಬಜೆಟ್ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇತಿಹಾಸದಲ್ಲಿ ಎರಡನೆಯ ಬಾರಿ ಭಾನುವಾರ ಬಜೆಟ್ ಮಂಡನೆ ಆಗ್ತಾ ಇರುವಂತದ್ದು. ಹೀಗಾಗಿ ಎಲ್ಲರ ಗಮನ ಕೂಡ ಇದೀಗ ಬಜೆಟ್ ಮೇಲೆಯೇ. ಹಾಗಾಗಿ ಏನೆಲ್ಲ ಉಡುಗೆಗಳು ಒಂದ್ ಕಡೆ ಕರ್ನಾಟಕ ರಾಜ್ಯಕ್ಕೆ ಸಿಗುತ್ತೆ, ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡುಗೆಗಳು ಸಿಗುತ್ತೆ, ಇನ್ನು ಅದ್ರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಅವರು ಹೇಳ್ತಾ ಇರ್ತಾರೆ ಅಂದ್ರೆ ಮಲತಾಯಿ ಧೋರಣೆ ಆಗುತ್ತೆ ಕರ್ನಾಟಕಕ್ಕೆ ಪ್ರತಿ ಬಾರಿನೂ ಅಂತ. ಸೊ ಅದು ಏನಾದ್ರೂ ಮತ್ತೆ ಅಲ್ಲಿ ಮರುಕಳಿಸುತ್ತಾ ಅನ್ನುವಂತ ಒಂದಿಷ್ಟು ಪ್ರಶ್ನೆ ಒಂದ್ ಕಡೆ ಇದೆ. ಸೊ ಹೀಗಾಗಿ 2026ರ ಕೇಂದ್ರ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿರುವಂತದ್ದು ಸದ್ಯ. ಎಸ್ 9ನೇ ಬಜೆಟ್ ಮಂಡಿಸಲು ನಿರ್ಮಲಾ ಸೀತಾರಾಮನ್ ರೆಡಿ ಆಗಿದ್ದಾರೆ. ಈಗ ನಾವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಏನೆಲ್ಲ ಕೊಡುಗೆಗಳು ಸಿಗುತ್ತೆ, ಸಂಬಳದಾರರಿಗೆ ಏನೆಲ್ಲ ಬಂಪರ್ ಆಫರ್ಗಳು ಸಿಗುತ್ತೆ, ರೈತರಿಗೆ ಏನೆಲ್ಲ ಬಂಪರ್ ಆಫರ್ಗಳು ಸಿಗುತ್ತೆ, ಇನ್ನು ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಇನ್ನು ಕಡಿಮೆ ಆಗುತ್ತಾ ಅಥವಾ ಜಾಸ್ತಿ ಆಯಿತಾ, ಇನ್ನು ವಾಹನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕ್ಷೇತ್ರಗಳಿಗೆ, ಶಿಕ್ಷಣ ಒಂದು ಕ್ಷೇತ್ರಕ್ಕೆ ಆಗಿರ್ಬೋದು. ಹೀಗಾಗಿ ಎಲ್ಲವಕ್ಕೂ ಕೂಡ ಈಗ ಕ್ಯೂರಿಯಾಸಿಟಿ ಹೆಚ್ಚಾಗಿನೇ ಇರುವಂತದ್ದು. ಬಜೆಟ್ನಲ್ಲಿ ಚಿನ್ನದಾಟಕ್ಕೆ ಬೀಳುತ್ತಾ ಬ್ರೇಕ್? ಚಿನ್ನ ಬೆಳ್ಳಿ ಅನಿರೀಕ್ಷಿತ ಆಟಕ್ಕೆ ಜನ ಹೈರಾಣಾಗಿದ್ದಾರೆ. ಇತ್ತೀಚೆಗೆ ದಾಖಲೆ ಮಟ್ಟಕ್ಕೆ ಏರಿದ್ದ ಚಿನ್ನ ಬೆಳ್ಳಿ ಕಳೆದ 2 ದಿನಗಳಿಂದ ದಿಢೀರ್ ಕುಸಿದಿದ್ದ ಗೋಲ್ಡ್ ಸಿಲ್ವರ್. ಚಿನ್ನದಾಟಕ್ಕೆ ಬ್ರೇಕ್ ಬೀಳುತ್ತಾ ಅಂತ ನಾವೆಲ್ಲ ಕೂಡ ಗಮನಿಸ್ತಾ ಇದೀವಿ. ಇದೀಗ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆಯನ್ನ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆ ಸಹಿತ ಆಗುತ್ತೆ. ಹೀಗಾಗಿ ಎಲ್ಲರ ಒಂದು ಚಿತ್ತ ನಿರ್ಮಲಾ ಸೀತಾರಾಮನ್ ಅವರತ್ತ. ಬಜೆಟ್ ಅಂದ್ರೆ ಮೋದಿ ಅವರ ಖಜಾನೆಯ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅಲ್ಲಿ ಮಾತನಾಡ್ತಾರೆ. ಏನೇನೆಲ್ಲ ಉಡುಗೆಗಳು, ಏನೇನೆಲ್ಲ ಅಂಶಗಳು ಅಡಗಿದೆ, ಏನೇನೆಲ್ಲ ರಾಜ್ಯಕ್ಕೆ ಸಿಗುತ್ತೆ ಅನ್ನುವಂತ ಒಂದಿಷ್ಟು ಕುತೂಹಲ. ಇನ್ನು ದೇಶದಕ್ಕೆ ನಾವು ಇಡೀ ದೇಶದ ಕುರಿತಾಗಿ ನೋಡೋದಾದ್ರೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡುಗೆಗಳು ಸಿಗುತ್ತೆ, ಎಷ್ಟೆಷ್ಟು ಅಲ್ಲಿ ಇನ್ನು ಹೊರೆಗಳು ಬೀರುತ್ತೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಸದ್ಯ ಇದೀಗ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆಯನ್ನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. 9ನೇ ಬಜೆಟ್ ಮಂಡನೆ ಮಾಡ್ತಾ ಇರುವಂತಹ ನಿರ್ಮಲಾ ಸೀತಾರಾಮನ್ ಒಂದು ರೀತಿಯಾಗಿ ಅವ್ರಿಗೂ ಕೂಡ ಹೆಮ್ಮೆಯ ವಿಚಾರ. ಸೊ ಹೀಗೆ ಯಾಕಂದ್ರೆ ಸತತವಾಗಿ 9ನೇ ಬಾರಿ ಇದೀಗ ಬಜೆಟ್ ಮಂಡನೆಗೆ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಇದೀಗ ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಮೋದಿಯ 3ನೇ ಸರ್ಕಾರದ ಬಗ್ಗೆ, 3ನೇ ಬಜೆಟ್ ನಲ್ಲಿ ಏನೆಲ್ಲ ಅಡಗಿದೆ ಅನ್ನುವಂತ ಒಂದಿಷ್ಟು ಅಂಶಗಳು ಇಲ್ಲಿ ನಮ್ಮ ಕಣ್ಣಿಗೆ ಇದೀಗ ಕಾಣಿಸ್ತಾ ಇದೆ. ಹಾಗಾದ್ರೆ ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ ಏನೆಲ್ಲ ಅಡಗಿರುತ್ತೆ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟೆಲ್ಲ ಉಡುಗೊರೆ ಸಿಗುತ್ತೆ ಅನ್ನುವಂತ ಒಂದಿಷ್ಟು ಕುತೂಹಲಗಳು ಕೂಡ ಹೆಚ್ಚಾಗಿದೆ. ಇನ್ನು ನಾವು ಮಾತನಾಡ್ತಾ ಇದ್ವಿ ಚಿನ್ನ ಬೆಳ್ಳಿಯ ರೇಟ್, ಇವಾಗಿನ ರೇಟ್ ಅನ್ನ ಗಮನಿಸ್ತಾ ಇದ್ರೆ ಈಗ 2 ದಿನದಿಂದ ಅಲ್ಲಿ ಡೌನ್ ಆಗ್ತಾ ಇದೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಬಜೆಟ್ ನಲ್ಲಿ ಮಾತನಾಡ್ತಾರಾ? ಯಾಕಂದ್ರೆ ಚಿನ್ನ ಬೆಳ್ಳಿಯ ಬೆಲೆಗೆ ಜನರು, ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ, ಜನ ಕಂಗಾಲಾಗಿ ಹೋಗಿದ್ದಾರೆ. ಇದೇನಪ್ಪ ಒಂದು ಸತಿ ರೇಟ್ ಜಾಸ್ತಿ ಆಗುತ್ತೆ, ಒಂದ್ ಸತಿ ರೇಟ್ ಕಡಿಮೆ ಆಗುತ್ತೆ. ಇದಕ್ಕೆ ಏನಾದ್ರೂ ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಏನಾದ್ರೂ ಈ ಒಂದು ವಿಚಾರಕ್ಕೆ ತೆರೆ ಎಳಿತಾರಾ ಅನ್ನುವಂತ ಒಂದಿಷ್ಟು ಕುತೂಹಲಗಳು, ನಿರೀಕ್ಷೆಗಳು ಹೆಚ್ಚಾಗಿ ಇದಾವೆ. ಸೊ ಈಗ ನಿರ್ಮಲಾ ಸೀತಾರಾಮನ್ ರೆಡಿ ಆಗಿದ್ದಾರೆ ಬಜೆಟ್ ಮಂಡನೆಗೆ. ಇನ್ನೇನು ಕೌಂಟ್ ಡೌನ್ ಶುರುವಾಗಿರುವಂತದ್ದು, ಕ್ಷಣ ಗಣನೆ ಶುರುವಾಗಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಬಜೆಟ್ ಮಂಡನೆಯನ್ನ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್. ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ ಈ ಬಜೆಟ್. ಇದೀಗ
ಸದ್ಯ ರೆಡಿ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅಂದ್ರೆ ಬಜೆಟ್ ಅನ್ನ ಹಿಡಿದುಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಇದೀಗ ಸಂಸತ್ಗೆ ತೆರಳಲಿರುವಂತಹ ನಿರ್ಮಲಾ ಸೀತಾರಾಮನ್ ಸದ್ಯ ಸಂಸತ್ನಲ್ಲಿ ಬಜೆಟ್ ಮಂಡನೆಯನ್ನ ಮಾಡ್ತಾರೆ. ಇನ್ನೇನು ಕೌಂಟ್ ಡೌನ್ ಕ್ಷಣಗಣನೆ ಶುರುವಾಗಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ. ಈಗ ತಾನೇ ಹೋಗಿರುವಂತದ್ದು ನಿರ್ಮಲಾ ಸೀತಾರಾಮನ್ ಇಲ್ಲಿಂದ ತೆರಳಿದ್ದಾರೆ. ಇನ್ನು ಸಂಸತ್ನಲ್ಲಿ ಹೋಗಿ ಬಜೆಟ್ ಮಂಡನೆಯನ್ನ ಮಾಡ್ತಾರೆ. ಎಲ್ಲರ ಚಿತ್ತ ಇದೀಗ ಸಂಸತ್ ಭವನದ ಅತ್ತ ಅಂತ. ಯಾಕಂದ್ರೆ ಎಲ್ಲರೂ ಕೂಡ ಕುತೂಹಲದಿಂದ ಕ್ಯೂರಿಯಾಸಿಟಿಯಿಂದ ಸಾಕಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಸಾಕಷ್ಟು ಗೊಂದಲಗಳನ್ನ ಇಟ್ಕೊಂಡು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಬಜೆಟ್ಗಾಗಿ ಕಾಯ್ತಾ ಇದ್ದಾರೆ.